ಮಿಡ್ ನೈಟ್ ಶೋ ಫ್ಯಾನ್ಸು ಈ ಥರ ಏನಾದ್ರು ಪ್ಲಾನ್ಸ್? ಯಾವುದೂ ಇಲ್ಲ ಸರ್, ಅದೆಲ್ಲ ಯಾವುದೂ ಇಲ್ಲ. ಫಸ್ಟ್ ಶೋ 7:30 ಪ್ರಸನ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ಟರೆ 10:00 ನರ್ತಕಿಲಿ ಮೋಸ್ಟ್ಲಿ ಫ್ಯಾಮಿಲಿಲಿ ಇರೋರೆಲ್ಲರೂ ಬಂದು ಅಲ್ಲಿ ಸಿನಿಮಾ ನೋಡಬೇಕು ಅನ್ನೋದಿದೆ. ಅದು ನಾವು ಎಲ್ಲರೂ ಅಲ್ಲೇ ಸಿನಿಮಾ ನೋಡ್ತೀವಿ. ಜಾಕಿ ಸಿನಿಮಾ ನಿಮಗೆಷ್ಟು ಕಾಡುತ್ತೆ ಅಂತ ಮೊದಲಿಗೆ? ಸರ್ ಕಾಡೋದಲ್ಲ, ಅದು ಒಂದು ಸೆಲೆಬ್ರೇಷನ್. ನಾನೀಗ ಲಾಸ್ಟ್ ನಮ್ಮ ಟೀಮ್ ಜೊತೆ ಕೂತ್ಕೊಂಡಾಗ ಈ ಕೌಂಟ್ ಡೌನ್ ವೀಡಿಯೋಸ್ ಮಾಡ್ತಾ ಇರುವಾಗ 10 days ಟು ಕೌಂಟ್ ಡೌನ್ ವೀಡಿಯೋಸ್ ಮಾಡ್ತಾ ಇರುವಾಗ ಒಂದೊಂದು ಡೈಲಾಗ್ ಅವ್ರು ಕಟ್ ಮಾಡಿದ್ದು ಎಲ್ಲ ಹಳೇದು ನೆನಪು. ನಾನು ಅವಾಗ 5 ಸರಿ ಥಿಯೇಟ್ರಲ್ಲಿ ನೋಡಿದ್ದು. ಸೊ ಆವಾಗ ಅದು ಒಂದೊಂದೂ ಹಳೆ ನೆನಪು. ಆ ಪಿಕ್ಚರ್ ಎಂಜಾಯ್ ಮಾಡಿದ್ದು ನಾವು. ಇದನ್ನೆಲ್ಲ ಕಾಡೋದೇನದಲ್ಲ, ಇಟ್ಸ್ ಆಲ್ವೇಸ್ ದರ್, ಇಟ್ಸ್ ಎನ್ ಎಂಜಾಯ್ಮೆಂಟ್. ಆ ಪಿಕ್ಚರೇ ನಮಗೆ ತುಂಬ ಎಂಜಾಯ್ ಮಾಡ್ಕೊಂಡು ನೋಡಿರೋ ಪಿಕ್ಚರ್ ಇದ್ದೇ ಇರುತ್ತೆ. ಎಲ್ಲ ಹಾಡುಗಳು ಇವತ್ತು ಆಗ ಕೇಳ್ತೀವಿ. ಅದೊಂದು ಪಿಕ್ಚರ್ ತುಂಬ ಎಂಟರ್ಟೈನ್ ಮಾಡಿರೋ ಪಿಕ್ಚರ್. ಇಷ್ಟು ಎಂಟರ್ಟೈನ್ ಮಾಡಿರೋದು ಆ ಟೈಮಲ್ಲಿ, ಇಷ್ಟು ಎಂಟರ್ಟೈನ್ ಮಾಡಿದ ಪಿಕ್ಚರ್ ನಾನು ಯಾವುದೂ ನನಗೆ ಬೇರೆದು ನೆನಪು ಬರ್ತಿಲ್ಲ. ಅಷ್ಟು ಎಂಟರ್ಟೈನ್ ಮಾಡಿದ ಪಿಕ್ಚರ್. ನಿನ್ನೆ ಅಂದರೆ ಅಭಿಮಾನಿಗಳು ಹೇಳ್ತಾ ಇದ್ರು, ಅಂದರೆ ಶಿವಣ್ಣ ಅವರ ಸಿನಿಮಾಗ್ರಫಿನಲ್ಲಿ ಓಮ್ ಸಿನಿಮಾ ಹೇಗೋ, ಅಪ್ಪು ಅವರ ಸಿನಿಮಾಗ್ರಫಿನಲ್ಲಿ ಫಿಲ್ಮೋಗ್ರಫಿಯಲ್ಲಿ ಜಾಕಿ ಆ ಮಟ್ಟಿಗೆ ನಿಲ್ಲುವಂಥ ಸಿನಿಮಾ. ಆದರೆ ಒಳ್ಳೆಯದು ನೋಡಬೇಕು. ಬಿಕಾಸ್ ಕಂಟೆಂಟ್ ವೈಸ್ ಜಾಕಿ ಇಸ್ ಒನ್ ಆಫ್ ದಿ ವೆರಿ, ಕನ್ನಡದಲ್ಲಿ ಈಗ ಸೂರಿ ಸರ್ರು ಫಸ್ಟ್ ಟೈಮ್ ಅವರು ಜಾಕಿ ಮಾಡಿದಾಗ ಅವರು ಒಂದು ಸೂಪರ್ ಸ್ಟಾರ್ನ ಡೈರೆಕ್ಟ್ ಮಾಡಿದ್ದು. ಅದಕ್ಕೆ ಮುಂಚೆ ಮಾಡಿದಾಗ ದುನಿಯಾ ಮಾಡಿದರು, ವಿಜಯ್ ಸರ್ ಜೊತೆ ಮಾಡಿದರು, ಜಂಗ್ಲಿ ಮಾಡಿದರು, ಇಂತಿನಿನ ಪ್ರೀತಿ ಮಾಡಿದ್ರು. ಫಸ್ಟ್ ಟೈಮ್ ಒಂದು, ಆಮೇಲೆ ಅವರು ಒಂದು ಡೈರೆಕ್ಟ್ರಾಗಿ ತುಂಬ ದೊಡ್ಡ ಹೆಸರು ಗಳಿಸ್ಕೊಂಡಿದ್ದು. ಅವರು ಒಂದು ಸೂಪರ್ ಸ್ಟಾರ್ ಮಾಡಿದಾಗ ನಿರೀಕ್ಷೆ ತುಂಬ ಇತ್ತು. ಆ ನಿರೀಕ್ಷೆ ಮೀರಿ ಸಿನಿಮಾ ಕೊಟ್ಟಿದ್ದಿದಲ್ವಾ. ಸೊ ಇಟ್ ಇಸ್ ಆಲ್ವೇಸ್, ಈ ಸಿನಿಮಾ ಮಾತಾಡ್ತಾರೆ ಜನ. ಅದು ಶಿವಣ್ಣನಿಗೆ ಓಮ್ ಹೆಂಗಾಯಿತು ಹಂಗೆ ಅಪ್ಪು ಸರ್ಗೆ ಇದಾಯಿತು ಅಂದರೆ ಯಾರು ಅದಕ್ಕಿಂತ ಖುಷಿಯಾದ ವಿಷಯ ಇನ್ನೇನು. ಮತ್ತೆ ಅದೇ ರಿಲೀಸ್ ಮಾಡೋಣ ಅಂತ. ಜಾಕಿ ರಿಲೀಸ್ ಆದಾಗ ನೀವು ಇಂಡಸ್ಟ್ರಿಗೆ ಬಂದಿದ್ರೆ ಹೇಗೆ ಅಂತ? ಇಲ್ಲ ಸರ್, ಬಂದಿಲ್ಲ. ಇಂಡಸ್ಟ್ರಿ ಫ್ಯಾನ್ ಆಗಿದ್ವಿ, ಬಟ್ ನಾಟ್ ಆ್ಯಸ್ ಇಂಡಸ್ಟ್ರಿ ಒಳಗೆ ಕೆಲಸ ಏನು ಮಾಡಿ. 2010 ಬಂದಿದ್ದು, ನಾವೇನು ಆ ಟೈಮಲ್ಲಿ ಇರಲಿಲ್ಲ. ಈ ಸಿನಿಮಾ ನೋಡುವಾಗ ಅಂದರೆ ಅಪ್ಪು ಅವರು ತುಂಬ ಆಪ್ತ ಒಡನಾಟ ನಿಮ್ಗೆ ಇರೋದ್ರಿಂದ ಅವರು ತುಂಬ ಲೋಕಲ್ ಆಗಿ ತುಂಬ ಸರಳವಾಗಿರೋಕ್ಕೆ ಇಷ್ಟಪಡ್ತಾಯಿದ್ರು. ಸೊ ನೀವು ನೋಡ್ದಂಗೆ ಅಪ್ಪು ಅವರು ಜಾಕಿ ಸಿನಿಮಾದಲ್ಲಿ ಹೇಗೆ ಕಾಡ್ತಾ ಇದ್ರು, ಅದೇ ಥರ ಆ ಥರದೊಂದು ವೆದರ್ನ ಜನಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ನಾನು ಸ್ಟಾರ್ ಅಂತ ಯಾರು ಫೀಲ್ ಮಾಡಿಸ್ಬಾರ್ದು, ಎಲ್ಲ ಒಂದೇ ಅನ್ನೋ ಥರ ಇರಬೇಕು ಅನ್ನೋ ಥರ. ಅವ್ರು ಇದ್ದಿದ್ದೇ ಹಾಗೆ ಸರ್. ಅವರು ಕ್ಲೋಸ್ ಸರ್ಕಲಲ್ಲಿ ಇದ್ದಿದ್ದೇ ಅದೇ ಥರ. ಅಲ್ಲಿ ಮಾತಾಡೋ ಶೈಲಿ ಇದೆಯಲ್ವ, ಅದೆಲ್ಲ ಅದೇ ಥರ ಇದ್ದಿದ್ದು. ತುಂಬ ಜೋವಿಯಲ್ ಆಗಿ ಯಾರೇ ಬಂದರೂ ಚೆನ್ನಾಗಿ ಮಾತಾಡಿಸ್ಕೊಂಡು. ಸೊ ನಮಗೆ ಅವಾಗ ಗೊತ್ತಿರಲಿಲ್ಲ. ನಾವು ಜಾಕಿ ಅಂದರೆ ನಾವು ಒಂದೇ ಏರಿಯಾದಲ್ಲಿ ಇರೋದ್ರಿಂದ ಜಸ್ಟ್ ಗೊತ್ತಿತ್ತು ಅಂದರೆ ಅವ್ರು ನೋಡಿದ್ರು, ನಾವು ನೋಡಿದ್ರು ಅಷ್ಟೇ. ಬಟ್ ಆಮೇಲೆ ನಾವು ನಿನ್ನಿಂದಲೇ ಮಾಡಾದ್ಮೇಲೆ ಅವ್ರ ಜೊತೆ ಸಂಬಂಧ ಗಟ್ಟಿಯಾಯಿತು, ಜಾಸ್ತಿ ತುಂಬ ಕ್ಲೋಸ್ ಆಗಿದ್ವಿ. ಬಟ್ ಅವ್ರು ಇರೋದೇ ಹಂಗೆ. ಅವ್ರು ಮಾತಾಡೋದು, ಉಪಯೋಗಿಸೋ ಕೆಲವು ಪದಗಳು, ಕನ್ನಡ ಪದಗಳೆಲ್ಲ ತುಂಬ ಲೋಕಲ್ ಪದಗಳು. ಅದು ಇಟ್ಸ್ ವಿತ್ ಇಸ್ ಒನ್ ಸರ್ಕಲ್. ಅವರು ತುಂಬ ಫ್ರೀ ಆಗಿದ್ದಿದ್ದು ಸರ್ಕಲ್ಸು. ಜಾಕಿ ಈಸ್ ಆಲ್ವೇಸ್, ಅದು ಒಂದು ರಿಯಲ್ ಅಪ್ಪು ಸರ್ ಒಂದು. ಇನ್ನು ಅದನ್ನು ಇವರು ನೋಟಿಸ್ ಮಾಡೋರು, ಸೂರಿ ಸರ್ ಅದನ್ನು ತೆಗೆದು ಅದನ್ನು ಸಿನಿಮಾದಲ್ಲಿ ಮಾಡೋರು.